ಇವತ್ತು ರಿಲೀಸ್ ಆಗಿರೋ ಸಿನಿಮಾ ರಕ್ಕಸಪುರದೋಳ್. ಈ ಸಿನಿಮಾ ಟೈಟಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಡನ್ ಆಗಿ ಬೈಕ್ ಬರಲ್ಲ. ಮಿಸ್ಟ್ರಿ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಇದು. ನಾನು ಈ ಸಿನಿಮಾ ಸ್ಟೋರಿ ಎಲ್ಲೂ ಲೀಕ್ ಮಾಡೋದಕ್ಕೆ ಮಾಡದಿರೋ ಥರ ಟ್ರೈ ಮಾಡ್ತೀನಿ. ಈ ಮೂವಿ ಜಾನರ್ ಬಂದು ಎಲ್ಲ ಏನು ಅನ್ಕೊಂತಾರೆ, ಮೂವಿ ತುಂಬ ಬೋರ್ ಆಗುತ್ತೆ ಅಂದರೆ ಈ ಥರ ಮೂವಿಗಳು ಫ್ಯಾಮಿಲಿ ಆಡಿಯನ್ಸು ಸ್ವಲ್ಪ ಬರೋದು ಕಮ್ಮಿ ಆಗ್ತಾರೆ. ಮೈನ್ ಮೂವಿ ಏನಂದರೆ ನಿಮಗೆ ಲಾಸ್ಟ್ವರೆಗೂ ಎಂಗೇಜಿಂಗ್ ಆಗಿ ತೊಗೊಂಬರಬೇಕು, ನಿಮಗೆಲ್ಲೂ ಬೋರ್ ಆಗದೆ ಇರೋ ಥರ ನೋಡ್ಕೊಬೇಕು. ಆದರೆ ಈ ಮೂವಿ ಅದನ್ನ ಮಾಡಿದೆ. ನಿಮಗೆ ಮಿಸ್ಟ್ರಿ ಈ ಥ್ರಿಲ್ಲರ್ ಮೂವಿ ಅಂದಿದ ತಕ್ಷಣ ನೀವು ಏನು ಅನ್ಕೊಂತೀರಾ, ಇದು ಪೂರ್ತಿ ಸಸ್ಪೆನ್ಸ್ ಇರುತ್ತೆ ಅಂದರೆ ಅದೇ ರೀತಿ ಹೋಗ್ತಿರುತ್ತೆ, ನಿಮ್ಗೆ ಬೇಜಾರಾಗುತ್ತೆ ಅನ್ಕೊಂತೀರಾ. ಆದರೆ ಈ ಮೂವಿ ಆ ಕೆಲಸ ಮಾಡಿಲ್ಲ. ರಾಜು ಬಿ ಶೆಟ್ಟಿ ಅವರು ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಇನ್ಸ್ಪೆಕ್ಟರ್ ಅಂದಿದ ತಕ್ಷಣ ಒಂದು ಕೇಸ್ನ ಸೀರಿಯಸ್ ಆಗಿ ತಗೊಂಡೋಗಿಲ್ಲ. ಅವರು ಎಲ್ಲೆಲ್ಲಿ ಏನಂದರೆ ಒಂಥರ ತಮಾಷೆಯಾಗಿರ್ತಾರೆ, ಅಲ್ಲಲ್ಲಿ ನಿಮ್ಗೆ ಕಾಮಿಡಿ ಸಿಗುತ್ತೆ. ನೀವು ಕಾಮಿಡಿ ಯಾವಾಗ ಆಗೋದಂದರೆ ಟೈಮಿಂಗ್ ಚೆನ್ನಾಗಿರಬೇಕು. ಸುಮ್ಮನೆ ಡೈಲಾಗು ಕಾಮಿಡಿ ಮಾಡೋಕ್ಕೋದ್ರೆ ಬರಲ್ಲ. ಇದು ಟೈಮಿಂಗ್ ಚೆನ್ನಾಗಿ ಬಂದಿದೆ, ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೀರಿಯಸ್ ವಿಷಯ ಹೋಗ್ತಿರೋವಾಗ ಅದರಲ್ಲೂ ಕಾಮಿಡಿ ತಂದಿದ್ದಾರೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ರಾಜು ಬಿ ಶೆಟ್ಟಿ ಅವ್ರನ್ನ ಅದಕ್ಕೆ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು. ಯಾಕಂದರೆ ಅವರು ಯಾವುದೇ ಕ್ಯಾರೆಕ್ಟ್ರು ಮಾಡಲಿ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ ಕ್ಯಾರೆಕ್ಟರು. ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಈ ಮೂವಿಲಿ ತುಂಬ ಚೆನ್ನಾಗಿದೆ. ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ಅಂದ ತಕ್ಷಣ ಒಂದು ಕುತೂಹಲ ಹುಟ್ಟಾಗಬೇಕು. ಅಂದರೆ ನಿಮ್ಗೆ ಅನಿಸ್ಬೇಕು ಮುಂದೆ ಏನಾಗುತ್ತೆ, ಮುಂದೆ ಆ ರೀತಿ ಇರುತ್ತೆ ಅಂತ ನಿಮ್ಮ ಮೈಂಡಲ್ಲೇ ಒಂದು ಕ್ಯಾಲ್ಕುಲೇಷನ್ ಬರಬೇಕು. ಆ ಥರ ನಿಮ್ಮನ್ನ ಒಂದು ಇದು ಕುತೂಹಲದಿಂದ ಮೂವಿ ತಗೊಂಡೋಗ್ತಿದೆ ಅಂದರೆ ಮೂವಿ ಸಕ್ಸಸ್ ಆಯಿತು ಅಂತಾನೆ. ಈ ಮೂವಿ ಆ ಕೆಲಸ ಮಾಡಿದ್ದೆ. ನೀವು ಈ ಮೂವಿ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ನೀವು ಕುತ್ಕೊಂಡು ನಿಮಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕುತ್ತೆ, ಮುಂದೆ ಏನಾಗುತ್ತೆ, ಈ ರೀತಿ ಆಗ್ಬೋದಾ, ಆ ರೀತಿ ಆಗ್ಬೋದಾ, ಆ ರೀತಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನ ಈ ಮೂವಿ ಮಾಡಿದೆ. ಮತ್ತು ಅದ್ರ ಜೊತೆ ತುಂಬ ಟ್ವಿಸ್ಟು ಇದೆ ಇದರಲ್ಲಿ. ಈಗ ನೀವು ಏನಾದರೂ ಒಂದು ಅಲ್ಲಿ ನಡೀತಿದ್ರೆ ಈ ರೀತಿ ಆಗ್ಬೋದಾ ಅಂತ ನೀವು ಅನ್ಕೊತೀರಾ, ಅದನ್ನು ನೀವು ಅನ್ಕೊಳೋದು ಅದು ಉಲ್ಟಾ ಆಗಿರುತ್ತೆ. ಅದೇ ರೀತಿ ತುಂಬ ಜಾಗದಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ನೀವು ಏನು ಅನ್ಕೊತೀರೋ ಅದು ಉಲ್ಟಾ ಆಗಿರುತ್ತೆ. ಒಂದು ಮಿಸ್ಟ್ರಿ ಮೈಥಾಲಜಿ ಥ್ರಿಲ್ಲರ್ ಅಂದಮೇಲೆ ಮೇಯ್ನ್ ಅದು ಕೆಲಸ ಏನಿದೆ, ಒಂದು ಕುತೂಹಲ ಹುಟ್ಟಾಕಬೇಕು, ಇನ್ನೊಂದು ಟ್ವಿಸ್ಟ್ ಇರಬೇಕು. ಅವೆರಡು ಕೆಲಸನೂ ಈ ಮೂವಿ ಮಾಡಿದೆ. ಈ ಫಿಲಮಲ್ಲಿ ನಿಮಗೆ ಬೇಡದಿರೋ ಸೀನು, ಇದು ಬೇಕಾಗಿದ್ದಿಲ್ಲ ಈ ಸೀನು ಇಲ್ಲಿ ಅನ್ಸೋ ಥರ ತುಂಬ ಕಡಿಮೆ ಇದೆ. ಯಾವುದೂ ಆ ಥರ ಬಂದಿಲ್ಲ ಇಲ್ಲಿ. ಎಲ್ಲ ಮೂವಿಗೆ ಏನು ಬೇಕೋ ಅದನ್ನೇ ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮಗೆ ಬೋರ್ ಆಗದಿರೋ ಥರ ನೋಡ್ಕೊಬೇಕು ಅಂತೇಳಿ ಅಲ್ಲಲ್ಲಿ ಕಾಮಿಡಿ ಟಚ್ ಕೊಟ್ಟಿದ್ದಾರೆ. ಮತ್ತು ಈ ಚಿತ್ರದ ಇದು ಕ್ಯಾಮ್ರಾ ವರ್ಕ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಅದು ತೋರಿಸೋ ಲೊಕೇಶನ್ಸ್ ಆಗಿರ್ಬೋದು ಮತ್ತು ಆ್ಯಂಗಲ್ಸ್ ಆಗಿರ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಅದು ನಿಮಗೆ ಥಿಯೇಟ್ರಲ್ಲಿ ಒಳ್ಳೆ ಫೀಲ್ ಕೊಡುತ್ತೆ ಅದು. ಇನ್ನು ಈ ಚಿತ್ರದಲ್ಲಿ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರು, ಮೇಯ್ನ್ ನಾವು ಏನು ಈ ಜಾನರ್ ಇಟ್ಕೊಂಡು ಮಾಡ್ತಿದ್ದಾರೆ ಅದಕ್ಕೆ ಮ್ಯೂಸಿಕ್ ಸಪೋರ್ಟ್ ಮಾಡಬೇಕು. ಆಗಲೇ ಮೂವಿಗೆ ಏನಂತಾರೆ, ಜನರಿಗೆ ಕುತೂಹಲ ಹುಟ್ಟಾಕೋದಕ್ಕೂ ಅದು ಮೇಯ್ನ್ ರೀಸನ್ ಆಗುತ್ತೆ. ಈ ಮೂವಿಲಿ ಮ್ಯೂಸಿಕ್ಕು ತುಂಬ ಡಿಫ್ರೆಂಟಾಗಿ ಬಂದಿದೆ. ಈಗ ನಾವು ಏನೋ ಒಂಥರ ಈ ಕುತೂಹಲ ಇರುತ್ತೆ, ಅದಕ್ಕಿಂತ ಜಾಸ್ತಿ ಮಾಡಿ ಒಂಥರ ಫೀಲ್ ಕೊಡುತ್ತೆ ಆ ಮ್ಯೂಸಿಕ್ಕು. ನಮಗೆ ಆ ಮ್ಯೂಸಿಕ್ ಆ ಥರ ಬಂದಿದೆ. ಅದು ಮ್ಯೂಸಿಕ್ಕು ತುಂಬ ಇಷ್ಟ ಆಯಿತು. ಆದರೆ ಅದು ಮ್ಯೂಸಿಕ್ಕು ಸೌಂಡ್ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು. ಅಲ್ಲಲ್ಲಿ ಸೌಂಡ್ ಜಾಸ್ತಿ ಆಯಿತು ಅನಿಸುತ್ತೆ. ಅದು ನಾನು ನೋಡಿದ ಥಿಯೇಟರ್ ಪ್ರಾಬ್ಲಮ್ಮೋ ಏನೋ ಅಂತ ಗೊತ್ತಾಗಿಲ್ಲ, ನನಗೆ ಆ ಥರ ಫೀಲ್ ಆಯಿತು. ನೀವೇನಾದರೂ ಈ ವೀಕೆಂಡು ಯಾವುದಾದ್ರೂ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, 100% ಈ ಮೂವಿಗೆ ಹೋಗಿ. ನಾನು ಈ ಮೂವಿನ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಮೇಯ್ನ್ ಫ್ಯಾಮಿಲಿ ಆಡಿಯನ್ಸ್ ಕೇಳ್ತಾ ಇರೋದು. ಫ್ಯಾಮಿಲಿ ಆಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಈ ಥರ ಜಾನರ್ ಅಂದರೆ ಕಡಿಮೆ ಮಾಡ್ತಾರೆ, ಅದು ಪೋಸ್ಟರ್ಸ್ ಎಲ್ಲ ನೋಡಿ. ಆದರೆ ನೀವು ಅಂದ್ಕೊಳೋ ಥರ ಇಲ್ಲ ಅದು. ನೀವು ಫ್ಯಾಮಿಲಿ ಎಲ್ಲ ಕೂತು ನೋಡ್ಬೋದು. ನಿಮಗೆ ಎಂಟರ್ಟೈನ್ ಮಾಡುತ್ತೆ ಮೂವಿ, ನಗಿಸುತ್ತೆ, ಒಂದು ಕುತೂಹಲ ಹುಟ್ಟಾಕುತ್ತೆ. ನಾವು ಹೋಗಿ ಒಂದು ಒಳ್ಳೆ ಮೂವಿ ನೋಡ್ಕೊಂಬಂದ್ವಿ ಅನ್ನೋ ಫೀಲ್ ಕೊಡುತ್ತೆ ನಿಮ್ಗೆ. ಯಾರು ಈ ವೀಕೆಂಡಲ್ಲಿ ಮೂವಿ ನೋಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಇಲ್ಲ ಯಾರು ಈ ಮೂವಿ ನೋಡಿದ್ದೀರಾ ಇನ್ನು, ಅವರೆಲ್ಲ ಕಮೆಂಟ್ ಮಾಡಿ. ಮೂವಿ ಏನಾದರೂ ನೋಡಿದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.